ಸ್ನೇಹಿತರೆ, ಇಂಜಿನ್ ಸೌಂಡ್ ನಿಮ್ಗೆ ಎಷ್ಟು ಮಟ್ಟಿಗೆ ಕೇಳಿಸ್ತಾಯೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಸಹ ಕೇಳಿಸ್ತಾ ಇದೆ. ಇವತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಲ್ಲಿವರೆಗೂ ರೈಡ್ ಎಂಜಾಯ್ ಮಾಡಿರಿ ನೀವು. ಇದು ಪೂಜೆ ಮಾಡಿಸಿದ್ದು ಹೂವು ಬಂದ್ಬಿಟ್ಟು ಜಾಸ್ತಿ ಉದ್ದ ಬಿಡೋಕ್ಕೂ ಆಗಲ್ಲ. ಉದ್ದ ಬಿಟ್ಟರೆ ಟೈರ್ ಹೊಡಿಯುತ್ತೆ ಮುಂದಗಡೆ, ತುಂಡ ಬಿಟ್ಟರೆ ಇಲ್ಲಿ ಬಂದು ಹಿಂಸೆ ಮಾಡುತ್ತೆ. ದಾರ ನೋಡ್ರಿ, ಈ ಥರ ಬೈಕ್ಸ್ಗೆಲ್ಲ ಹೂವು ಹಾಕಬೇಕು ಅಂತಂದರೆ ಯಾವ್ದಾದ್ರು ಚಿಕ್ಕದು ಕಸ್ಟಮೈಸ್ ದಾರ ಮಾಡಿಸ್ಬೇಕು ನಾವೇ. ಬ್ರೇಕ್ ಬೈಟು ಅಷ್ಟೊಂದು ಇಲ್ಲ ಗುರು. ನಾನು ಯೂಟ್ಯೂಬಲ್ಲಿ ರಿವ್ಯೂಸ್ ನೋಡ್ತಾ ಇದ್ನಲ್ಲ, ಅನ್ಕೊತಾ ಇದ್ದೆ ಇಲ್ಲ ಗುರು ಇರುತ್ತೆ, ಅಷ್ಟು ಏನು ಆ ರೇಂಜಿಗೆ ಮೋಸ ಮಾಡಿಬಿಟ್ಟಿರ್ತಾರ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಬೈಟು ಅದೇ ಯಾವುದಾದ್ರು ಸಿಂಟರ್ ಬ್ರೇಕ್ ಪಾರ್ಟ್ಸು ಚೇಂಜ್ ಮಾಡಿಸ್ಕೋಬೇಕು ಇದೊಂದು ಸ್ವಲ್ಪ ವೇರ್ ಔಟ್ ಆದಮೇಲೆ. ಎಲ್ಲ ಗೊಜ್ಜೆ ನನ್ನ ಮಕ್ಕಳು, ಹೋಯ್ತಾನೂ ಇಲ್ಲ, ಜಾಗನೂ ಬಿಡ್ತಾ ಇಲ್ಲ. ನೋಡ್ರಿ, ನಾನು ಹೇಳಿಲ್ವಾ ಏನು ಸ್ಟ್ರೈನ್ ಆಗಲ್ಲ, ಸ್ಟ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಂಜಿನ್ಗೆ. ಓಲೆ ಶಿಟ್, ನಾನು ಅಲ್ಲೋಗ್ಬೇಕಿತ್ತು. ಹಂಗೆ ಮುಂದೆ ಇಂಜಿನ್ಗೆ ಸ್ಟ್ರೈನ್ ಮಾಡೋ ಅವಶ್ಯಕತೆ ಇಲ್ಲ. ಬಿಟ್ಟರೆ 140 150ಗೆ ಆರಾಮಾಗಿ ಬಂದು ಕುತ್ಕೊಳ್ಳುತ್ತೆ. ಅಂದರೆ 140 150ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಹೇಳಲ್ಲ. 120 130 ಇಸ್ ಅ ಸ್ವೀಟ್ ಪಾಯಿಂಟು. ಅದೇ ಹೇಳಿಲ್ವಾ, ಖಾಲಿ ಜಾಗ ಇದೆ ಗುರು, ಹೊಡಿಬೋದು ಅಂತ ಅನಿಸಿದ್ರೆ ಆ ಥರ ಟೈಮಲ್ಲಿ ಪುಷ್ ಮಾಡಿರಿ 130 ಮೇಲೆ. ಏನಕ್ಕಂದರೆ ನೋಡಿರಿ, ಬ್ರೇಕ್ ಬೈಟು ನೆಟ್ಟಿಗಿಲ್ಲ ಇದರಲ್ಲಿ, ಇದೆ ಆ ರೇಂಜಿಗಿಲ್ಲ. ಪಟ್ಟನ್ನಂಗೆ ಹಿಡಿದು ನಿಲ್ಲಿಸೋ ಥರ ಇಲ್ಲ. ಪ್ಯಾನಿಕ್ ಬ್ರೇಕ್ಸ್ ಎಲ್ಲ ಇದ್ದಾವೆ. ಪ್ಯಾನಿಕ್ ಬ್ರೇಕ್ ಎಲ್ಲ ನಾವು ಹಾಕಿ ಡೈ ಹೊಡೆದು ಕೈಗೆ ಯಾಕೆ ಬೇಕು? ಸೊ ಪ್ಯಾನಿಕ್ ಬ್ರೇಕ್ಸ್ ಎಲ್ಲ ಇಟ್ ಡಸಂಟ್ ವರ್ಕ್ ಆಲ್ ದ ಟೈಮ್, ಇಟ್ ವಿಲ್ ನಾಟ್. ಯಾರಿಗೋ ಯಾವನಿಗೂ ಅಪರೂಪಕ್ಕೆ ಒಂದ್ಸಲ ವರ್ಕ್ ಆಗೋದಾಗಲ್ಲ. ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಹೇಳೋಣ ಅಂತ. ಎಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಮೇ ಬಿ ನೀವು ಆಲ್ರೆಡಿ ಟೈಟಲ್ಲು ಥಂಬ್ನೈಲಲ್ಲೆಲ್ಲ ನೋಡಿರ್ತೀರ. ಎಸ್, ವಿ ಆರ್ ಗೋಯಿಂಗ್ ಟು ಮಾರ್ಕೋನಹಳ್ಳಿ ಡ್ಯಾಮು.
ಅದಕ್ಕೆ ನಾನು ಯಡಿಯೂರು ಊರೊಳಗಡೆ ತೊಗೊತಾ ಇದ್ದೀನಿ. ಯಡಿಯೂರು ಊರೊಳಗಡೆಯಿಂದ ಹೋದರೆ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಎತ್ಕೊಂಡ್ರೆ ಡೈರೆಕ್ಟಲ್ಲಿ ಹೋಗ್ಬಿಡ್ತೀವಿ ಡ್ಯಾಮ್ ಹತ್ರ. ಬನ್ನಿರಿ. ಸೊ ನಾನು ಈಗ ಹೋಗ್ತಾ ಇರೋದು ಯಡಿಯೂರು ಊರೊಳಗಡೆ, ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಹಿಂಗೆ ಸ್ಟ್ರೈಟ್ ಹೋದರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ. ಇಲ್ಲೇ ಮುಂಚೆನೇ ಏನಕ್ಕೆ ಲೆಫ್ಟ್ ತೊಗೊಂಡೆ ಅಂತಂದರೆ, ಅಲ್ಲಿ ಹೋದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಟೋಲ್ ವ್ಯವಸ್ಥೆ ಇದೆ. ಪಾರ್ಕಿಂಗಿಗೆ ದುಡ್ಡು ಕಟ್ಬಿಟ್ಟು ಬರಬೇಕು. ಅದಕ್ಕೇ ಇದನ್ನೇ ತೊಗೊಂಬಿಟ್ಟೆ. ಇದೆಲ್ಲ ಏನಕ್ಕೆ ಗೊತ್ತಿಲ್ಲದೆ, ಇದೆಲ್ಲ ಲೋಕಲ್ ಲೈಟ್ಸಿಗೆ ಗೊತ್ತಿರುತ್ತೆ ಈ ರೂಟೆಲ್ಲ. ಏನಕ್ಕೆ ಅಂದರೆ ನಮ್ಮೂರಿಲ್ಲೇ ಪಕ್ಕದಲ್ಲಿರೋದು. ಸೊ ನಮಗೆ ಗೊತ್ತು. ಅವನಲ್ಲಿ ಹೋದರೆ ಸುಮ್ಮನೆ ಹಣ 20 ರೂಪಾಯಿ, ಹಣ 30 ರೂಪಾಯಿ ಅಂತ ತಲೆ ತಿಂತಾನೆ. ನೀವು ಏನಾದರೂ ಇಲ್ಲಿ ಬಂದರೆ ಇಲ್ಲಾದರೂ ಅಕ್ಕಪಕ್ಕ ಹಳ್ಳಿ ಹೆಸ್ರು ಹೇಳ್ಬಿಡಿ. ಹಳ್ಳಿ ಹೆಸರೆಲ್ಲ ಹೇಳ್ಕೊಡಲ್ಲ ನಾನು, ತಲೆ ಉಪಯೋಗಿಸ್ಕೊಂಡು ಹೇಳ್ರಿ. ನೋಡಿರಿ, ಇದು ಮಕ್ಕನಹಳ್ಳಿ ಡ್ಯಾಮ್ದು ಬ್ಯಾಕ್ ವಾಟರ್ಸು. ಅಲ್ಲಿ ಆ ಕಡೆ ಡ್ಯಾಮ್ ಇದೆ, ಇದು ಬ್ಯಾಕ್ ವಾಟರ್ಸು. ಇದು ಯಡಿಯೂರು ದೇವಸ್ಥಾನಕ್ಕೆ, ಯಡಿಯೂರು ಊರಿಗೆ ಟಚ್ ಆಗುತ್ತೆ. ಇದ್ರದ್ದು ಒಂದು ಸ್ಟೋರಿ ಇದೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿರಿ ಏನು ಸ್ಟೋರಿ ಅಂತ. ಈ ಬ್ಯಾಕ್ ವಾಟರ್ಸ್ ನೋಡ್ಕೊಳ್ಳಿ. ಇದು ಇಲ್ಲಿ ಟಚ್ ಆಗುತ್ತಲ್ಲ, ಇದು ನೋಡಿ, ಇದು ಬ್ಯಾಕ್ ವಾಟರ್ಸ್ ನೋಡ್ಕೊಳ್ಳಿ. ಇದು ಯಡಿಯೂರು ದೇವಸ್ಥಾನಕ್ಕೆ ಟಚ್ ಆಗುತ್ತೆ. ಇದು ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ತಡ್ರಿ. ಆ ದೇವಸ್ಥಾನಕ್ಕೆ ಟಚ್ ಆಗೋದು ಕರೆಕ್ಟಾಗಿ ತೋರಿಸಿದ್ರೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ರೆಫರೆನ್ಸ್ ಸಿಗುತ್ತೆ. ತೋರಿಸ್ತೀನಿ ತಡೀರಿ. ನಾನು ನಿಮಗೆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತೀನಿ, ಜೂಮ್ ಹಾಕ್ಬಿಟ್ಟು ತೋರಿಸ್ತೀನಿ.